ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ಹೆಂಗಿತ್ತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ನಾನು ಇಲ್ಲಿ ಫಸ್ಟ್ ಟೈಮ್ ಕೇರಳದಲ್ಲಿ ಮಾಡ್ತಾ ಇದ್ದೀನಿ ಲಕ್ಷ್ಮೀ ಪೂಜೆ. ಇಲ್ಲಿ ಅಂದರೆ ಕಳಸಿ ಬೇಕಿತ್ತು, ಒಂದು ಕೂಡ ಹೊಸದು ತೊಗೊಂಡು ಬಂದೆ. ಮತ್ತು ಇದು ಅಮ್ಮನಿಗೆ ಸಾಡಿ ಜೊತೆಗೆ ಅವರು ಇದು ಕೊಟ್ಟಿದ್ದಾರೆ, 2 ಕೈವಸ್ತ್ರ ಹಾಗೆ ಫ್ರೀಯಾಗಿ ಕೊಟ್ಟರು. ಇದು ಕಳಸಿಗೆ ನೋಡಿ, ಇದು ಫುಲ್ ಹೊಸದು. ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತಂದರೆ 350 ಏನೋ ತೊಗೊಂಡ್ರು ಈ ಕಳಸಿಗೆ. ಇವೆರಡು ಸಮಯಗಳು ಇಷ್ಟು ಎತ್ತರ ಇದೆ ನೋಡಿ, ಇಷ್ಟು ಎತ್ತರ ಇದೆ. 2 ಹೊಸ ಸಮಯ ತೊಗೊಂಡೆ. ಮತ್ತು ಇಲ್ಲಿ ದೀಪ ಸ್ವಲ್ಪದು ತುಂಬ ಕಪ್ಪಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಹೊಸ ದೀಪ ತೊಗೊಂಡೆ ಒಂದು. ಮತ್ತು ನೋಡಿ ಅಮ್ಮನಿಗೆ ಅಂಥೇಳಿ ಒಂದು ಹಾರ ತೊಗೊಂಡೆ. ಇದು ಆರ್ಟಿಫಿಷಿಯಲ್ಲು, ಇದು ನಾವು ಯಾವಾಗ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದೊಂದು ಹಾರ ತೊಗೊಂಡೆ. ಮತ್ತು ಇದೊಂದು ಸೊಂಟಕ್ಕೆ ಕಟ್ಟಲಿಕ್ಕೆ ಪಟ್ಟಿ, ಸಾಡಿ ಉಡಿಸಿ ಸೊಂಟಕ್ಕೆ ಕಟ್ಟಲಿಕ್ಕೆ ಪಟ್ಟಿ. ಇದು 2 ಹಾರು. ಇದು ನಪ್ತಲಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ಇದನ್ನು ನಪ್ತಲ್ ಅಂಥೇಳಿ, ಅದು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವ, ನಪ್ತಲ್ದು. ಸೊ ಇದರ ಒಟ್ಟಿಗೆ ಇನ್ನೂ 4-5 ಸೆಟ್ ಇತ್ತು. ಎಲ್ಲ ಲಕ್ಷ್ಮೀ ದೇವಿಗೆ ಯೂಸ್ ಮಾಡಿದೆ ನಾನು ಇಲ್ಲಿ ತನಕ. ಇವೆರಡು ಲಾಸ್ಟ್ ಉಳಿದಿದೆ ಅದು. ಸೊ ಹೊಸದಾಗಿ ಇತ್ತು, ಅದಕ್ಕೆ ನಾನು ಈಗೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಇವೆರಡು ಹೊಸ ಹಾರ ನನ್ನ ಕಡೆ ಆಲ್ರೆಡಿ ಇತ್ತು. ಸೊ ಇದು ಒಂದು ಮಾತ್ರ ಹೊಸದು ತೊಗೊಂಡೆ, ನೆಕ್ಲೆಸ್ಸು. ಸೊ ಇದೊಂದು ಇವತ್ತು ಪರ್ಚೇಸ್ ಮಾಡ್ಕೊಂಡು ಬಂದೆ ಇದನ್ನು ಅಮ್ಮನಿಗೆ ಅಂಥೇಳಿ ಅಂದ್ಬಿಟ್ಟು. ಸೊ ಇವು ಮತ್ತು ಬಳೆ ತೊಗೊಂಡೆ. ಇದೆಲ್ಲ ಸುಮ್ಮನೆ ಸಿಂಪಲ್ಲಾಗಿ ನಾನೇನು ಇಲ್ಲಿ ಮತ್ತೆ ಮೂರ್ತಿ ನೋಡೋಕೆ ಹೋದೆ, ಬಟ್ ಮೂರ್ತಿ ಸಿಗಲಿಲ್ಲ ನನಗೆ, ಬೆಳ್ಳಿ ಮೂರ್ತಿ. ನಾನೆಲ್ಲ ಹುಡುಕಿದೆ, ಬಟ್ ಇಲ್ಲೆಲ್ಲ ಅದೆಲ್ಲ ಸಿಗಲ್ಲ ಮೂರ್ತಿ. ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತೀವಲ್ಲ ಆ ಥರ ಮೂರ್ತಿ ಎಲ್ಲ ಏನು ಸಿಗಲಿಲ್ಲ ನನಗೆ. ಇದಷ್ಟೇ ಹೊಸದಾಗಿ ತಂದಿರೋದು ಲಕ್ಷ್ಮಿಗೋಸ್ಕರ ಐಟಮ್ಸ್ಗಳು. ಸೊ ಕಾಯಿನೇ ಇಟ್ಬಿಟ್ಟು ಜಸ್ಟ್ ಪೂಜೆ ಮಾಡಬೇಕಷ್ಟೇ. ಇದು ನಮ್ಮ ಜಗಲಿ ಕೋಣೆ, ಅಂದರೆ ಕಿಚನ್ನಲ್ಲೇ ಮಾಡಿದ್ದಾರೆ ಚಿಕ್ಕದಾಗಿ. ಸೊ ಕಿಚನ್ನು ಮತ್ತು ಜಗಲಿ ಕೋಣೆಯನ್ನು ನೀಟಾಗಿ, ಅಂದರೆ ಗುರುವಾರ ದಿವಸ ಸಾಯಂಕಾಲ ನಾನು ಒರೆಸ್ಕೊಂಡೆ. ಅಂದರೆ ಬೆಳಗ್ಗೆ ಎಲ್ಲನೂ ಆಗಲ್ಲ ಒಂದೇ ಸತಿಗೆ ಅಂಥೇಳಿ 2 ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಫಸ್ಟು. ಅದಾದ ನಂತರ ಇದು ಸಾಡಿನ ಪಿನ್ ಮಾಡಿ ಇಟ್ಕೋಬೇಕು ಅಂಥೇಳಿ, ಸಾಡಿನ ಪಲ್ಲು ಹಾಗೆ ಮತ್ತು ನರಿಗೆ ಮಾಡಿ ಇಟ್ಕೋಬೇಕು, ಬೆಳಗ್ಗೆ ಎಲ್ಲನೂ ಆಗಲ್ಲ ಒಂದೇ ಸತಿಗೆ ಅಂತ ಅಂದ್ಬಿಟ್ಟು. ಸೊ ಸಾಡಿನ ನರಿಗೆ ಮಾಡಿ ಇಟ್ಕೊಂಡು ಮತ್ತು ಪಲ್ಲುನ ನೀಟಾಗಿ ಎಲ್ಲ ಪಿನ್ ಎಲ್ಲ ಮಾಡಿಕೊಂಡು ಇಟ್ಕೊಂಡೆ ರಾತ್ರಿನೇ. ಇದೆಲ್ಲ ನಾನು ಒಬ್ಬಳೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇದು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ಫಸ್ಟ್ ಟೈಮ್ ಮಾಡೋದಂದರೆ ತುಂಬ ಕಷ್ಟ. ಯಾಕಂದರೆ ಇಲ್ಲಿ ತನಕ ನಾನು ಅಮ್ಮನೊಟ್ಟಿಗೆ ಮಾಡ್ತಾ ಬಂದಿದ್ದೀನಿ, ಯಾವುದೇ ಇದು ಆಗಲಿ. ಮತ್ತು ನಮ್ಮ ಹಸ್ಬೆಂಡ್ ಊರಲ್ಲಿ ಕೂಡ ಮಾಡ್ತಾಯಿದ್ವಿ, ಅಂದರೆ ಹಸ್ಬೆಂಡ್ ಅವ್ರ ಅಕ್ಕ ತಂಗಿ ಎಲ್ಲ ಸೇರಿಸಿ. ಇಲ್ಲಿ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಇರಲಿ ಒಬ್ಬಳೇ. ಯಾಕಂದರೆ ನನಗೆ ಸಾಡಿ ಜಾಸ್ತಿ ಉಟ್ಟು ಅಭ್ಯಾಸ ಇಲ್ಲ. ಅದಾದ ನಂತರ ನಾನು ಒಂದು ಕಾಯಿಯನ್ನು ರೆಡಿ ಮಾಡಿಕೊಂಡೆ. ಕಾಯಿ ಅಂದರೆ ಮುಖವಾಡ ಇರಲಿಲ್ಲಲ್ಲ, ಮತ್ತು ಇದು ಒಂದು ಕಳಸಿ, ಅದಕ್ಕೆ ಒಂದು ಕೋಲು ಕಟ್ಟಿ, ಅಂದರೆ ಕಳಶ ಸ್ಥಾಪನೆ ಮಾಡಲಿಕ್ಕೆ ಕಾಯಿ, ಅಂದರೆ ಮುಖವಾಡ ಬದಲಾಗಿ ಈ ಕಾಯಿನ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂಥೇಳಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಇದು ಬ್ಲೌಸ್ ಪೀಸು ಮತ್ತು ಸಾಡಿ ಮತ್ತು ಹಣ್ಣುಗಳನ್ನು ದೇವಿ ಮುಂದೆ ಇಡಲಿಕ್ಕೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ನೈಟೇ. ಅಂದರೆ ಬೆಳಗ್ಗೆ ಎಲ್ಲನೂ ಬೇಗ ಆಗಲ್ಲ ಅಂಥೇಳಿ ಅಂದ್ಬಿಟ್ಟು. ಸೊ ಈ ದೇವಿಗೆ ಏನೇನು ಬೇಕಾದ ವಸ್ತುಗಳನ್ನೆಲ್ಲ ಒಂದೇ ಕಡೆ ಜೋಡಿಸಿಟ್ಬಿಟ್ಟು ನೈಟೇ ಎಲ್ಲ ಜೋಡಿಸಿಟ್ಟಿದ್ದೆ. ಮತ್ತು ಅಮ್ಮನಿಗೆ ಒಂದು ತಾಳಿ ಕೂಡ ಮಾಡಿಟ್ಟಿದ್ದೆ, ಅರಿಶಿಣದ ಕೊಂಬೆನೆ. ಅಂದರೆ ತಾಳಿ ನಾನು ಇಲ್ಲಿ ತಂದಿರಲಿಲ್ಲ, ಇಲ್ಲಿ ಕೇರಳದಲ್ಲಿ ಸಿಗಲ್ಲ, ಕರ್ನಾಟಕದಲ್ಲಿ ಮಾಡೋ ಥರ. ಸೊ ರೆಡಿ ಮಾಡಿದ್ದೆ. ನಾನು ಆ್ಯಕ್ಚುಲಿ 1 o'clock ಆಗ್ತಾಯಿತ್ತು, ಅಂದರೆ ಎಲ್ಲ ಒಂದೇ ಸತಿ ಆಗಲ್ಲ ಅಂಥೇಳಿ ಮೇಲ್ಬಿಟ್ಟು ಆವಾಗಲೇ ಸ್ನಾನ ಮಾಡಿಕೊಂಡು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಸ್ನಾನ ಮಾಡಿ ಬಂದುಬಿಟ್ಟು ಸ್ವಲ್ಪ ಹಿಟ್ಟು ನಾದಿದ್ದೇನೆ ಕಡುಬು ಮಾಡಲಿಕ್ಕೆ ಮತ್ತು ಚಪಾತಿ ಮಾಡಲಿಕ್ಕೆ. ಮತ್ತು ಹಾಗೆ ಈ ಕಡೆ ಕುಕ್ಕರ್ ಮೇಲೆ ಬೇಳೆ ಇಟ್ಟಿದ್ದೇನೆ, ಬೇಳೆ ಕುದಿತಾ ಇದೆ, ಕಡಲೆಬೇಳೆ. ಸೊ ಲಕ್ಷ್ಮೀ ದೇವಿಗೆ ಕಡುಬು ಮಾಡಬೇಕು ಅಂತ ಕಡಲೆಬೇಳೆ ಹಾಕಿದ್ದೀನಿ. ನೋಡಿ ಕಡುಬು ಮಾಡಲಿಕ್ಕೆ ಹೂರ್ಣ ರೆಡಿ ಆಗ್ತಾ ಇದೆ. ಬೇಳೆಗೆ ಬೆಲ್ಲ ಕೂರಿಸ್ಬಿಟ್ಟು ಸ್ವಲ್ಪ ಅದನ್ನು ಕುದಿಸ್ತಾ ಇದ್ದೀನಿ ಕಡುಬು ಮಾಡಲಿಕ್ಕೆ.
ನೋಡಿ ಇದು ಸಬ್ಬಕ್ಕಿ ಹಪ್ಪಳ ಈ ರೀತಿ ಮಾಡಿದ್ದಾರೆ. ಇದನ್ನು ಫಸ್ಟ್ ಟೈಮ್ ತಂದಿದ್ದೆ ನಾನು ನೋಡಬೇಕು ಅಂಥೇಳಿ. ಇಷ್ಟು ಇತ್ತು ಇದನ್ನು ಕರೆದ ನಂತರ ಇಷ್ಟು ದೊಡ್ಡದಾಗಿದೆ ಹಪ್ಪಳ. ಸೊ ಇದನ್ನು ಕೂಡ ಕರೆದಿದ್ದೇನೆ ಇವತ್ತು ಹಬ್ಬಕ್ಕೆ. ಕಲರ್ ಮಾಡಿದ್ದಾರೆ. ಒಂದೊಂದು ಯೆಲ್ಲೋ ಕಲರ್ ಇದೆ, ಒಂದೊಂದು ಆರೆಂಜ್ ಕಲರ್, ಈ ಥರ ಕಲರ್ ಇದ್ದಾವೆ. ಬೆಳಗ್ಗೆ 5 ಗಂಟೆ ಆಗ್ತಾ ಇದೆ. ಸೊ ಇವಾಗ ಹೊರಗಡೆ ಎಲ್ಲ ಕಸ ಗುಡಿಸಿ ಸ್ವಲ್ಪ ವಿಭೂತಿ ಕುಂಕುಮ ಹಚ್ಚಿ ಹೊಸಲ ಪೂಜೆ ಮಾಡಿಬಿಟ್ಟು ಹಾಗೆ ತುಳಸಿ ಕಟ್ಟೆಯನ್ನು ಪೂಜೆ ಮಾಡಿದೆ. ಅಂದರೆ ನಿನ್ನೆ ಪೂಜೆ ಮಾಡಿರೋದು ನೀರು ಇರುತ್ತಲ್ಲ ಚಂಬಲ್ಲಿ, ಸೊ ಅದನ್ನು ಗಿಡಗಳಿಗೆಲ್ಲ ಹಾಕಿದೆ. ಎಲ್ಲ ಗಿಡಗಳಿಗೂ ಒಂದ್ಸತಿ ನೀರು ಹಾಕ್ಕೊಂಡು ಬಂದೆ. ಅಂದರೆ ಪೂಜೆದನ್ನೇ ಹಾಕ್ತೀನಿ ಜಾಸ್ತಿ. ನಾನು ನಿನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅಂದರೆ ಜಗ್ಲಿ ಮತ್ತು ಕಿಚನ್ನು ಎಲ್ಲ ನೆಲ ಎಲ್ಲ ಒರೆಸ್ಕೊಂಡಿದ್ದೆ. ಬಟ್ ಇವತ್ತು ಈಗ ಗಂಟೆ 5 ಆಗ್ತಾ ಇದೆ. ಸೊ ಬ್ರಾಹ್ಮಣ ಮುಹೂರ್ತದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ. ಕಳಶ ಸ್ಥಾಪನೆ ಮಾಡಿ ಆದ ನಂತರ ಎಲ್ಲ ಮೂರ್ತಿಗಳನ್ನು ಇಟ್ಕೋಬೇಕು ಅಂಥೇಳಿ. ಸೊ ಇವಾಗ ಕಳಶ ಸ್ಥಾಪನೆಯನ್ನು ಮಾಡ್ತೀನಿ. ನೋಡಿ ಇವಾಗ ಕಳಶವನ್ನು ಸ್ಥಾಪನೆ ಮಾಡಿದ್ದೀನಿ. ಅಂದರೆ ಒಂದು ಬಾಳೆದೆಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಅದರ ನಂತರ ಕೊಡವನ್ನು ತೆಗೆದುಕೊಂಡು ಅದರ ನೀರನ್ನು ತುಂಬಿಸಿ ಅದಕ್ಕೆ ಒಂದು 5 ಎಲೆ ಹಾಕಿಬಿಟ್ಟು ಒಂದು ಚಂಬು ಹಾಕಿದ್ದೀನಿ. ಸೊ ಕೊಡದಲ್ಲಿ 1 ರೂಪಾಯಿ ಕಾಯಿನು ಮತ್ತು ಒಂದು ಅಡಿಕೆಯನ್ನು ಹಾಕಿದ್ದೀನಿ. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಹಾಕ್ತಾರಂತ ನಮಗೂ ಗೊತ್ತಿಲ್ಲ. ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ನೋಡಿ ಇವಾಗ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮನಿಗೆ ಸಾರಿ ಉಡಿಸಿ ಮತ್ತು ದೇವರ ಎಲ್ಲ ಹಿಂದ್ಗಡೆ ಇಟ್ಟಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿಡು ದೇವರ ಎಲ್ಲ ಹಿಂದ್ಗಡೆ ಇಟ್ಟಿದ್ದೀನಿ. ಸೊ ಇನ್ನು ಪೂಜೆ ಮಾಡೋದು ಬಾಕಿ ಇದೆ ಮತ್ತು ದೀಪ ಹಚ್ಚೋದು ಬಾಕಿ ಇದೆ. ಮುಂದೆ ಸಮಯ ದೀಪ ಎಲ್ಲ ಹಚ್ಚಬೇಕು, ಅಮ್ಮನಿಗೆ ಉಡಿ ತುಂಬಬೇಕು. ಪೂಜೆ ಮಾಡಿ ನಾವು ಉಡಿ ತುಂಬೋದು ಮಾತ್ರ ಬಾಕಿ ಇದೆ. ನೈವೇದ್ಯ ಇಡಬೇಕು, ಅದೊಂದು ಬಾಕಿ ಇದೆ. ನೋಡಿ ಅಮ್ಮನಿಗೆ ತಾಳಿಗೆನ ನಾನು ಆ್ಯಕ್ಚುಲಿ ಬೇರೆ ಯಾವ ತಂದಿರಲಿಲ್ಲ. ಅರಿಶಿಣದ ಕೊಂಬನ್ನೇ ಕಟ್ಟಿದ್ದೀನಿ. ಅರಿಶಿಣ ದಾರನೇ ಕಟ್ಟಿದ್ದೀನಿ ತಾಳಿಯಾಗಿ. ಸೊ ದೇವರ ಮೂರ್ತಿ ಕೂಡ ನನಗೆ ಸಿಕ್ಕಿಲ್ಲ. ಅಂದರೆ ಇಲ್ಲಿ ಕೇರಳದಲ್ಲಿ ಯಾರು ಮಾಡಲ್ಲ ಪೂಜೆನ. ಸೊ ಹಂಗಾಗಿ ಸಿಗಲಿಲ್ಲ. ಮುಂಚೆ ಆನ್ಲೈನಲ್ಲೇ ಆರ್ಡರ್ ಮಾಡಿದರೆ ಆಗ್ತಿತ್ತು, ಬಟ್ ನಾನು ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಈ ಸತಿ ಹೀಗೆ ಇರಲಿ ಅಂತ ಹೇಳಿ ಜಸ್ಟ್ ಕಾಯಿನೇ ಪೂಜೆ ಮಾಡ್ತಾ ಇದ್ದೀನಿ. ಒಂದು 7 o'clock ಪೂಜೆ ಸ್ಟಾರ್ಟ್ ಮಾಡಿದ್ವಿ. स्वः तत्सत्यवर्णं भर्गो देवस्य धीमहि धियो यो नः प्रचोदयात्। ओम लक्ष्मीये नमः। ओम सच्चिदानंद परब्रह्म पुरुषोत्तम परमात्मा श्री ओम अखिलाय शंकर लक्ष्मी स्वाहा। ओम अखिलाय शंकर लक्ष्मी स्वाहा। ओम नमस्ते सो महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते।
नमस्ते तो महामाय श्रीपीठे सुरपूजिते शङ्खचक्रे गदाहस्ते महालक्ष्मी नमस्तुते वन्दे लक्ष्मीं परशिवमयीं शुद्धजाम्बूनदाभां तेजोरूपां कनकवसावसनां सर्वभूतां माणिक्यामपि पूर्णरत्नञ्जकं रक्तोत्पलं बिभ्रतिं सौम्यां रक्तधरश्चः रक्तचरणां ध्याये तनो दोषे तुलसीभ्यां नमाम्यहम्। यन्मूले सर्वतीर्थानि यन्मूले सर्वदेवता यदग्रे सर्ववेदाश्व तुलसी त्वां नमाम्यहम्। श्री महालक्ष्मी अष्टोत्तरम्। ओके, ॐ प्रकृते नमः, ॐ विक्रत्रे नमः, ॐ विद्याय नमः, ॐ सर्वभूत हितप्रदाय नमः, ॐ श्रद्धाय नमः, ॐ विभूते नमः, ॐ सुरभ्ये नमः, ॐ परमात्मिकाय नमः, ॐ वाचे नमः, ॐ पद्मालमाय नमः, ॐ पद्माय नमः, ॐ श्रुते नमः, ॐ स्वदाय नमः, ॐ ಅವರು ಮಂತ್ರ ಓದಿದ ನಂತರ ನಾನು ಒಂದು ಲಕ್ಷ್ಮೀ ದೇವಿಯ ಮಂಗಳಾರತಿಯನ್ನು ಹೇಳಿದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಗವನುಗೆ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರಂಗಿ ಬಾಮ ಪೂಜೆಯ ಸ್ವೀಕರಿಸಿಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾಮೇರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಸಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲಿ ಬಾ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲಿ ಬಾ ತುಂಬುವಂತೆ ನಲಿಯುತ್ತಾ ತಿರುಗುತ್ತಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾನು ಮಹಾಲಕ್ಷ್ಮಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಗವನುಗೆ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರಂಗಿ ಬಾಮ ಪೂಜೆಯ ಸ್ವೀಕರಿಸಿಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಮಂಗಳಾರತಿ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಲಕ್ಷ್ಮೀ ದೇವಿಗೆ ನಂತರ ಕಾಯನ್ನು ಒಡೆದ್ರು. ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಮುಗೀತು.
ಸೊ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಈ ಥರ ಇತ್ತು. ನಾವು ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಕಡೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಲಕ್ಷ್ಮೀ ಪೂಜೆ ಮಾಡಲ್ಲ ಯೂಶ್ವಲಿ. ಬಟ್ ಶ್ರಾವಣ ಮಾಸದಲ್ಲಿ ಒಂದು ಯಾವುದಾದ್ರೂ ಶುಕ್ರವಾರ ಗ್ರ್ಯಾಂಡಾಗಿ ಮಾಡ್ತೇವೆ. ಸೊ ಎಲ್ಲನೂ ಚೆನ್ನಾಗಿ ಮಾಡಿದ್ದೆ. ಆಮೇಲೆ ನೋಡಿದೆ ಒಂದು ಮಿಸ್ ಹೊಡಿತಾ ಇತ್ತು. ಏನಂತಂದರೆ ಅದು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಕಾಯಿಗೆ ನಾನು ಕೊರಳಲ್ಲಿ ಏನೂ ಹಾಕಿರಲಿಲ್ಲ. ಸೊ ಅದು ಸ್ವಲ್ಪ ಮಿಸ್ಸಿಂಗ್ ಅನ್ನಿಸ್ತು. ಅದನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಸೊ ನಿಮಗೂ ಕೂಡ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ, ಲೈಕ್ ಮಾಡಿ. ಹಾಗೇ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.